ಡ್ರಾಮಾ ತನಿನನ ಓದ್ಲಾ ಹಿತವಚನ. ಈ ಹುಡುಗ ಇದ್ದಾನಲ್ಲ, ಇವನು ಈ ಹುಡುಗಿನ 3 ವರ್ಷದಿಂದ ಪ್ರೀತಿಸ್ತಿದ್ದಾನೆ. ತಕ್ಷಣಕ್ಕೆ ಈ ಹುಡುಗಿಗೆ ಪ್ರಪೋಸ್ ಮಾಡಲು ಧೈರ್ಯ ಮಾಡಿ ಮಾತಾಡ್ತಿದ್ದಾನೆ. ನಾನು ಫಸ್ಟ್ ಟೈಮ್ ನಿನಗೆ ಪ್ರಪೋಸ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಅದು ನಿಜ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬ ಫಿಲಮ್ ನೋಡಿದ್ದೀನಿ, ಹಾಗೆ ತುಂಬ ಫ್ರೆಂಡ್ಸ್ ಹತ್ರನೂ ಕೂಡ ಕೇಳಿದ್ದೀನಿ. ಎಲ್ಲರೂ ಪ್ರಪೋಸ್ ಮಾಡಬೇಕಿದ್ರೆ ಐ ಲವ್ ಯು, ನೀನು ಇಲ್ಲದೆ ನಾನು ಸತ್ತೋಗ್ತೀನಿ ಕಣ್ರಿ, ನೀನು ಇಲ್ಲದೆ ನಾನು ಬದುಕೋಕ್ಕಾಗಲ್ಲ, ಪ್ರೀತಿಸೆ ಅಂತ ಕೇಳ್ತಾರೆ. ಬಟ್ ನನಗೆ ಅದೆಲ್ಲ ಕೇಳೋಕ್ಕೆ ಬರಲ್ಲ. ಆದರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ, 1D ಪಾಯಿಂಟ್ಗೆ 2D ಲೈನ್ ಹಾಕಿ 3D ನಲ್ಲಿ ನನ್ನ ಹಾರ್ಟ್ ಮೇಲೆ ಪ್ರೀತಿ ಎಂಬ ಬಿಂದು ಬಂದಾಗಿದೆ ಕಣ್ರಿ. ಆ ಬಿಂದು ಈ ಬೋಲ್ನಲ್ಲಿರೋ ಫಿಶ್ ಥರ ಕಣ್ರಿ, ಅದು ಆಚೆ ಬಂದರೆ ಸತ್ತೋಗುತ್ತೆ. ಅದೇ ಥರ ನನ್ನ ಹಾರ್ಟ್ ಕೂಡ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಇದೇ ಹುಡುಗಿನ 1 ತಿಂಗಳಿಂದ ಇನ್ನೊಬ್ಬ ಹುಡುಗ ಪ್ರೀತಿ ಮಾಡ್ತಿದ್ದಾನೆ. ಈ ಇಬ್ಬರು ಹುಡುಗರು ಒಂದೇ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ. ಇವಳನ್ನ ರಿಕ್ವೆಸ್ಟ್ ಮಾಡಿ ಪ್ರಪೋಸ್ ಮಾಡಲು ಕರ್ಕೊಂಡು ಹೋಗ್ತಿದ್ದಾನೆ. ಈ ಮೇಣದ ಬತ್ತಿ ಚಿಕ್ತಾ ಇದೆ ಅನ್ಕೊಂಬಿಟ್ಟು ನನ್ನ ಪ್ರೀತಿನೂ ಚಿಕ್ತಾ ಇದೆ ಅನ್ಕೋಬೇಡ. ಈ ಲೆಟರ್ ನೋಡು, ನನ್ನ ಪ್ರೀತಿ ವ್ಯಾಲ್ಯೂ ಹೇಳು. ನನ್ನ ಗೆಳತಿ ಮುಸುಕುನಿಗೆ ಒಡತಿ, ಮುಂಗಾರಿನ ಪ್ರೇಮದ ರಸಿ, ಭಾಗ್ಯದ ಭಾಗೀರಥಿ. ಕರ್ಲಿ ಏರ್ ನಿನ್ನದಲ್ಲ, ಕ್ಯೂಟಿ ಸ್ಮೈಲ್ ನಿನ್ನದಲ್ಲ, ಆದರೂ ನೀನು ಯಾಕೋ ನನಗೆ ಬೇಕಲ್ಲ. ಶೈನಿಂಗ್ ಫೇಸ್ ನಿನ್ನದಲ್ಲ, ಆದರೂ ಡಿಮ್ಮೇನಲ್ಲ, ಆದರೂ ನೀನು ನನಗೆ ಬೇಕಲ್ಲ. ಚಂದ್ರನಂತೆ ಬೆಳ್ಳಗೇನಿಲ್ಲ, ಆದರೂ ಪರವಾಗಿಲ್ಲ. ಹಿಮದಂತೆ ಕೋಲ್ಡೇನಲ್ಲ, ಸೈಕ್ಲೋನಂತೂ ಅಲ್ಲವೇ ಅಲ್ಲ. ಬಿಸಿಲಿನಷ್ಟು ಸುಡುವುದಿಲ್ಲ, ತಂಗಾಳಿಯಂತೆ ಬೀಸುವುದಿಲ್ಲ, ಚಳಿಯಂತೆ ಕಾಡುವುದಿಲ್ಲ, ಹಕ್ಕಿಯಂತೆ ಹಾರುವುದಿಲ್ಲ, ಮಳೆಬಿಲ್ಲಿನಂತೆ ಮೂಡುವುದಿಲ್ಲ. ಆದರೂ ಯಾಕೋ ನನ್ನ ಹೃದಯಕ್ಕೆ ನೀನು ಇಡಿಸಿದೆಯಲ್ಲ, ಕವನದಂತೆ ಗೀಚಿದೆಯಲ್ಲ, ಲೇಖನಿಯಂತೆ ಬರೆದೆಯಲ್ಲ ನಿನ್ನ ಹೆಸರ ನನ್ನ ಹೃದಯದಲ್ಲಿ. ಇದು ಒಂದು ಹುಚ್ಚನ ಕವನ, ಕೇಳಿದರೆ ಏನು ಹುಚ್ಚು ಹಿಡಿಯುವುದಿಲ್ಲ. ಇದು ಒಂದು ಪ್ರೇಮಿಯ ಕವನ, ಕೇಳಿದರೆ ಪ್ರೀತಿ ಹುಕ್ಕುವುದಿಲ್ಲ. ಆದರೂ ನೀನು ನನಗೆ ಯಾಕೋ ಬೇಕಲ್ಲ, ಹಾಗಂತ ಬಲವಂತವೇನಿಲ್ಲ, ರಿಕ್ವೆಸ್ಟ್ ಅಂತೂ ಖಂಡಿತ ಅಲ್ಲ. ನನ್ನ ಹೃದಯಕ್ಕೆ ಬೇಸರವಾಗಬಾರದೆಂದು ನಾನು ನಿನ್ನಲ್ಲಿ ಕೋರುತ್ತಿರುವೆ, ಕೊರಗಿ ಬೇಡುತ್ತಿರುವೆ, ಮಳೆಯಲ್ಲಿ ಕಣ್ಣೀರು ಹಾಕುತ್ತಿರುವೆ. ನಿನ್ನ ಮುಂದೆ ಬಂದು ನಿಲ್ಲಲು ಧೈರ್ಯವಿಲ್ಲದ ಪ್ರೇಮಿಯ ಮನದಾಳದ ಮಾತು ರಚನೆ ರೂಪದಲ್ಲಿ ನಿನ್ನ ಮುಂದೆ ಬಂದು ನಿಂತಿರಲು, ನೀನು ಅದನ್ನು ನೋಡಿರಲು, ನನ್ನ ಕರೆದಿರಲು, ನಾನು ಅಂಜುತ್ತಾ ಬಂದು ನಿನ್ನ ಮುಂದೆ ನಿಂತಿರಲು, ನೀನು ನಸುನಕ್ಕೆ ನನ್ನ ನೋಡುತ್ತಿರಲು, ನನ್ನ ಕಾಲು ವೈಬ್ರೇಟ್ ಮೋಡಿಗೆ ಹೋಗುತ್ತಿರಲು, ನಿನ್ನ ಮುಂದೆ ಬಾಯಿ ಬೀಗ ಜಡಿದಿರಲು, ನನ್ನ ಮುಖ ಕೆಂಪಾಗಿರಲು, ಎಲ್ಲರೂ ನನ್ನ ನೋಡಿ ನಗುತ್ತಿರಲು, ಯಾರು ಈ ಹುಚ್ಚು ಪ್ರೇಮಿ ಎನ್ನುತ್ತಿರಲು, ಮನದಲ್ಲಿ ಬಿಸಿ ರಕ್ತ ಕುದಿಯುತ್ತಿರಲು, ಫ್ಯಾನ್ ನಡೆ ನಿಂತಿದ್ದರು ಬೆವರುತ್ತಿರಲು, ಇವನ್ನೆಲ್ಲ ಎದುರಿಸಿರು ದೇವರ ಮುಂದೆ ಬೇಡಿರಲು, ನಿನ್ನ ದಾರಿ ಕಾದಿರಲು, ಇಂತಿ ನಿನ್ನ ಪ್ರೇಮಿ. ದಿನ ಉರುಳಿದ ಹಾಗೆ ಆಸೆ ಚಿಗುರುತ್ತದೆ. ಮನಸ್ಸು ಹೇಳಿದ ಕಡೆಗೆ ಹೃದಯ ನಡೆಯುತ್ತದೆ. ತಂದೆ ತಾಯಿಗೆ ಕೊಟ್ಟ ಮಾತು ಎಲ್ಲಿಗೆ ಹೋಗುತ್ತದೆ? ಈ ಬಿಗ್ ಕ್ವಶನ್ ಮಾರ್ಕ್ಗೆ ಉತ್ತರ ಹುಡುಕಿದರೂ ಸಿಗೋದಿಲ್ಲ. ಯಾಕೆ? ಬಿಕಾಸ್ ನಾವು ಅದರ ಬಗ್ಗೆ ಥಿಂಕ್ ಮಾಡುವುದಿಲ್ಲ. ಅದಕ್ಕೆ ಕಾಲೇಜ್ಗೆ ಬರೋಕ್ಕಿಂತ ಮುಂಚೆ ಅಪ್ಪ ಹೋಗಿ ಬರ್ತೀನಿ, ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳೋ ನಾವು ಹೋಗೋದು ನಮ್ಮ ಕಾಲೇಜ್ಗಲ್ಲ, ನಮ್ಮ ಹುಡುಗಿರು ಇರ್ತಾರಲ್ಲ ಆ ಕಾಲೇಜ್ಗೆ. ನೀವೆಷ್ಟೇ ಸುಳ್ಳು ಹೇಳಿದರೂ ನಿಮ್ಮ ತಂದೆ ತಾಯಿ ಕೇಳ್ತಾರೆ. ಬಿಕಾಸ್ ಅವರಿಗೆ ನಿಮ್ಮ ಮೇಲೆ ಇರುವ ನಂಬಿಕೆ. ಲಾಸ್ಟ್ಗೆ ಲವ್ ಫೇಲ್ಯೂರ್ ಆಗಿ ಏನೇನೋ XYZ ಆಗಿ ಕೊನೆಗೆ ನಾನು ಬದುಕೋದೇ ಇಲ್ಲ ಅಂತ ಹೇಳೋ ಸಿಚುಯೇಷನ್ ಬಂದಾಗ ನಿಮ್ಮ ಕೈ ಹಿಡಿಯೋದು ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, ನಿಮ್ಮ ಅಪ್ಪ ಅಮ್ಮನೇ. ಸೊ ಲೆಟ್ ಅಸ್ ಬಿ ಆಸ್ ದ ವಿಶ್, ನಾಟ್ ಆಸ್ ಯುವರ್ ವಿಶ್. ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ, ಕನಿ ಕೇಳದೇನು
ನೀನು ಧ್ವನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು ಈ ತಾಯಿ ಎದೆ ಕೂಗನು